ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಆ್ಯಕ್ಚುಲಿ ಈವ್ನಿಂಗ್ 4:30 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ, ದೊಡ್ಡಬಳ್ಳಾಪುರದ ಹತ್ರ. ಸೊ ಹಾಗಾಗಿ ಇವತ್ತಿನ ಕಂಟಿನ್ಯೂಷನ್ ವ್ಲಾಗ್ಸ್ನೆಲ್ಲ ಮಾಡೋಣ ಅಂದ್ಬಿಟ್ಟು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇವಾಗ ಈಶಾ ಫೌಂಡೇಶನಲ್ಲಿ ಲೈಟಿಂಗ್ ಶೋ ಎಲ್ಲ ನಡೆಯುತ್ತೆ 7:30 ಸಮಥಿಂಗ್ 7ಇಂದ. ಸೊ ಇವತ್ತು ನಿಮಗೂ ಕೂಡ ನಾನು ಆ ಲೈಟಿಂಗ್ ಶೋನ ತೋರಿಸ್ತೀನಿ. ನನ್ನ ಈ ಬ್ಲಾಗ್ ಎಲ್ಲ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನಿನ್ನೆ ವಿಡಿಯೋಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಸಪೋರ್ಟ್ ಮಾಡಿ ನನ್ನ ಕೂಡ ನಿಮ್ಮ ಜೊತೆ ಬೆಳೆಸಿ ಅಂತ ಹೇಳ್ತೀನಿ. ನೋಡೋಣ ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್ 5:30 ಆಗೇ ಹೋಯ್ತು, ಹೊರಟ್ವಿ. ಫ್ರೆಂಡ್ಸ್, ನನಗೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ಈಶಾ. ನನಗೆ ಎಷ್ಟು ಸರ್ತಿ ಈಶಾಗೆ ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರ್ತಿರ್ಲಿಲ್ಲ. ಹೊರಟ್ವಿ, ಅಂತೂ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡೋದಷ್ಟೇ ಬ್ಯಾಲೆನ್ಸ್ ಇದೆ. ಅಲ್ಲೋಡು, ಸೈಡಿಗೆ ಹೆಂಗೆ ಕತ್ತಿಗೆ ಹೋಗುತ್ತಾನೆ. ನನ್ನ ನೋಡಕ್ಕೂ ಒಂಚೂರು ನೋಡಪ್ಪ, 8 ವರ್ಷದಿಂದ ನೋಡಿ ಬೇಜಾರಾಗ್ಬಿಟ್ಟೆ ನನಗೆ. ಏನಪ್ಪ ನನ್ನ ಮರ್ಯಾದೆ ಹಿಂಗೆ ತೆಗಿತೀಯ ನೀವು? ಮಾಸ್ಕ್ ಹಾಕೋತವನೆ ಸರ್. ಇಲ್ಲಿ ನೋಡಪ್ಪ, ಕ್ಯಾಮ್ರಾ ನೋಡಪ್ಪ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಪ್ಪ. ನಾಯಿ ಮಾಡಿದ್ರೆ ಅವ್ರು ನನ್ಗೆ ಗಾಯ ಮಾಡ್ತಾರೆ. ಆಮೇಲೆ ಯಮ ಬಂದು ಈ ಹೆಂಗಸ್ರು ಕಾಟ ತಡೆಯೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಬಿಡಿ. ಇಲ್ಲ ತಲೆಯಲ್ಲಿ ಬಿಳಿ ಕೂತು ಬಂದ್ಬಿಡುತ್ತೆ. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಪ್ಪುದಂಗೆ ಸಪೋರ್ಟ್ ಮಾಡಿ ನಿಂಗೆ ತಲೆಯಲ್ಲಿ ಬಿಳಿ ಕೂದಲು ಬಂದ್ಬಿಡ್ತೇನಪ್ಪ. ಒಂದು ಬಿಳಿ ಕೂದಲಿಲ್ಲ ನೋಡಲಿ. ಇಲ್ಲಿ ಬಂದೈತೆ, ಬೀಸಲ್ಲೆಲ್ಲ ಬಿಳಿ ಕೂತು ಬಂದ್ಬಿಟ್ಟೈತೆ. ನಾನು ಯಾಕೆ ಸಣ್ಣಗಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಅವಳು ನೋಡ್ರಿ ಇರೋದನ್ನೆಲ್ಲ ತಿಂದಿ ಅವಳು ಅಂದ್ಕೊಂಡೆ ನಾನು ಹಿಂಗಿದ್ದೀನಿ. ಏನಪ್ಪು ಹಿಂಗೆ ಹೇಳ್ಬಿಟ್ಟೆ ನನ್ನ ವ್ಯೂವರ್ಸ್ ಹತ್ರ ನೀನು. ಹೆಂಗ್ ಬೈತೀಯ ನೋಡೋಣ. ಯಾಕೆ ಬೈಬೇಕು ಇನ್ನೊಬ್ರಿಗೆ? ನೋಡು ಮತ್ತೆ ನಾವೊಬ್ರು ಬೈದ್ರೆ ನಮಗೆ ಬೈಯಕ್ಕೆ 10 ಜನ ಇರ್ತಾರೆ. ನಾವ್ ಯಾಕೆ ಬೈಯೋಣ? ಎಂತೆಂತ ಒಳ್ಳೆ ಮಾತಾಡ್ತಿದ್ಯಪ್ಪ ನೀನು ಇವತ್ತು. ಎಣ್ಣೆ ಹೊಡೆದಿಲ್ವಲ್ಲ ಅದಕ್ಕೆ. ನನ್ನ ವ್ಯೂವರ್ಸ್ ನಿಜವಾಗ್ಲೂ ಎಣ್ಣೆ ಹೊಡಿತಾನೆ ಅನ್ಕೊಂಡ್ಬಿಡ್ತಾರೆ ಆಮೇಲೆ. ಫ್ರೆಂಡ್ಸ್, ನನ್ಗೇನು ಇದು ಹೊಸದಲ್ಲ ಹಿಂಗೆ ರೇಗಿಸೋದು. ಯಾವಾಗಲೂ ರೇಗಿಸ್ತಾ ಇರ್ತಾರೆ. ಹೊಸದಾಗಿ ಏನು ರೇಗಿಸ್ತಾ ಇಲ್ಲ, ನನಗೆ ಕಾಮನ್ ಆಗ್ಬಿಟ್ಟೈತೆ. ಲೊಕೇಶನ್ ಮತ್ತೆ ನನ್ನ ಗಂಡಕ್ಕೆ ಕನ್ಫ್ಯೂಸ್ ಆಗಿ ಎತ್ತಗನ ಹೊಂಟೋಗ್ಬಿಟ್ಟ. ಕಮ್ಮಿ ಕುಡ್ದೀನಲ್ಲ ಅದಕ್ಕೆ ಜಾಸ್ತಿ ಕುಡಿದ್ರೆ ಕರೆಕ್ಟಾಗಿ ಹೋಯ್ತಿದ್ದೆ. ಸರ್ ನೋಡಿ, ವಿಡಿಯೋ ಮಾಡ್ತಿದ್ದೀನಿ ಅಂತ ಕಾಮನ್ ಸೆನ್ಸ್ ಇಲ್ದಿರ ಮಾತಾಡ್ತವನೆ. ಫ್ರೆಂಡ್ಸ್, ನಿಜವಾಗ್ಲೂ ಕುಡಿತಾನೆ ಅಂತ ಅನ್ಕೋಬೇಡಿ. ಅವ್ರು ಕುಡಿಯಲ್ಲ, ಸುಮ್ಮನೆ ನನಗೆ ರೇಗಿಸ್ತಾರೆ. ಕುಡಿಯಲ್ಲ, ಸುಮ್ಮನೆ ಕುಡಿತೀನಿ ಅಷ್ಟೇ. ಅಯ್ಯಪ್ಪ, ಇಷ್ಟು ಚೆನ್ನಾಗಿ ರೇಗಿಸ್ತಾರೆ ನೋಡಿ ನಮ್ಮ ಮನೇಲಿ. ವಿಡಿಯೋದಲ್ಲಿ ಹಂಗಂಗೆ ಅಪ್ಲೋಡ್ ಮಾಡ್ತೀನಿ, ಏನು ಎಡಿಟ್ ಮಾಡಲ್ಲ, ಮಾತಾಡೋದೇನು. ನಾವಿರೋದೇ ಹಿಂಗೆ. ಹೊಡಿರಿ ಸರ್, ಲಿಪಿ ಕಿಪ್ಪಿದ್ದು ಹೊಡಿರಿ ಸರ್. ಶೇಷ ನೀನು ಹೊಡಿ ಶೇಷ. ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಲಿಪಿ ಕಿಪ್ಪಿ ಅಂದ್ರೆ ಸರ್ ನೀವು ಹೊಡಿರಿ ಸರ್. ನಾನು ನಿಮ್ದೇನು ವಿಡಿಯೋ ಮಾಡ್ಕೊಂತಿಲ್ಲ, ನನ್ನ ತಲೆ ಮಾರೆ. ಹೇಳ್ರಿ ಹೋಗಿ. ಶೇಷ, ಅಯ್ಯೋ ದೇವ್ರೆ, ಲಿಪ್ಪಿಗೂ ಇಷ್ಟ ಆಗಿಲ್ವಾ ನೀವು? ಲಿಪ್ಪಿ ಕಿಪ್ಪಿಗೂ ಹೆಂಗೆ ಸರ್? ಅವ್ರಿಗೂ ಇಷ್ಟ ಆಗಿಲ್ವಂತ. ಅವರು ವಿಡಿಯೋನೇ ಹಾಕಿ ತೋರಿಸ್ತಾರಂತೆ ಶೇಷ. ಫ್ರೆಂಡ್ಸ್,
ನಮ್ಮ ಮನೆಯವ್ರು ಹಿಂಗೆಲ್ಲ ರೇಗಿಸ್ತಾರೆ ಅಂತ ಏನು ಅನ್ಕೋಬೇಡಿ. ನಮ್ದು ರಿಯಲ್ ಲೈಫ್ ಏನಿದೆ ಅದನ್ನೇ ತೋರಿಸ್ಬೇಕು ಯೂಟ್ಯೂಬಲ್ಲಿ. ಇರೋದೊಂಥರ ಲೈಫು, ತೋರಿಸೋದೊಂಥರ ಲೈಫು, ಅದು ಯೂಟ್ಯೂಬ್ ಅಲ್ಲ. ರಿಯಲ್ ಲೈಫಾಗೆ ಯೂಟ್ಯೂಬಲ್ಲಿ ನಾವು ವ್ಲಾಗರ್ಸ್ ಆಗಿ ನಾವು ರಿಯಲ್ ಆಗಿ ಏನಿದೀವೋ ಅದನ್ನು ತೋರಿಸಿದ್ರೆ ಅಷ್ಟೇ ನಮ್ಮನ್ನ ವ್ಲಾಗರ್ ಅಂತ ಕರೀತಾರೆ. ನಮ್ಮ ಲೈಫ್ ಒಂಥರ ಮುಂದೆ ಒಂಥರ, ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ತೋರಿಸ್ಕೊಳ್ಳೋದು ಯೂಟ್ಯೂಬ್ ವ್ಲಾಗರ್ಸ್ ಲಕ್ಷಣ ಅಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ನಾನು ನಮ್ದು ಲೈಫ್ ಏನಿದೆಯೋ ಅದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 6 o'clock ಆಗೇ ಹೋಯ್ತು. ನೋಡಿದ್ರೆ ಲೈಟಿಂಗ್ ಶೋ ಸ್ಟಾರ್ಟ್ ಆಗಿಬಿಡುತ್ತೆ 7 o'clock ಎಲ್ಲ. ರೋಡ್ ನೋಡ್ತಾ ಇರ್ಬೋದು, ಇಷ್ಟೊಂದು ಜಾಮ್ ಇದೆ. ನಿಜವಾಗ್ಲೂ ಲೈಟಿಂಗ್ ಶೋ ಟೈಮಿಗೆ ನಾನು ಹೋಗ್ತೀನಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನಗಂತೂ. ತುಂಬಾನೇ ಟ್ರಾಫಿಕ್ ಜಾಮ್ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ನೋಡೋಣ ಎಷ್ಟೊತ್ತಿಗೆ. ನನಗೆ ಅನಿಸ್ತಂಗೆ 7 o'clock ಎಲ್ಲ ಲೈಟಿಂಗ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಒಬ್ರು ಬ್ಲಾಗರ್ ಹೇಳ್ತಾ ಇದ್ದಿದ್ದು ನೋಡಿದ್ದೆ. ನೋಡಬೇಕು ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೇನೋ ನಾವು ಹೋಗೋದ್ಗೆ ಅಂತ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸರ್ ಇಲ್ಲಿ ನೋಡಿ ಸರ್, ಎಷ್ಟು ಚೆನ್ನಾಗೈತೆ ಬಸ್, ಸಾಕಾಗೈತೆ ಅಲ್ವಾ ಅಪ್ಪು? ಅಪ್ಪು ನಿಧಾನಕ್ಕೆ ಹೋಗಪ್ಪು, ನಂಗೆ ಭಯ ಆಗುತ್ತೆ. ನೀನು ಹಂಗೆ ಹೋದ್ರೆ ಹುಚ್ಚಿಸ್ತಾರ ಆಡ್ಬೇಡ ನೀನು. ನಿನ್ಗೆ ನಾನು ಟೀ ಮತ್ತೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರೋ. ಯಪ್ಪ, ಆಮೇಲೆ ಇನ್ನೇನು ಬೇಡವಾ ನಿನ್ಗೆ? ನಿನ್ಗೇನ್ ಬೇಕೆಲ್ಲ ಕೊಡಿಸ್ತೀನಿ, ಬಟ್ ನಿಧಾನಕ್ಕೆ ಹೋಗಷ್ಟೇ. ಅದಕ್ಕಿಂತ ಕಮ್ಮಿ ಹೋಗು. ಮಾಡಿ ಚಚ್ಚಾಕ್ಬಿಡ್ತೀನಿ ಅಪ್ಪು ನಾನು ಅಷ್ಟೇ. ಯಾವುದು ಫ್ರೆಂಡ್ಸ್ ನೋಡಿ, ನನ್ನ ಗಂಡ ಹೇಳ್ತಾವ್ರೆ ಇದು ಯಾವ ಊರು? ಜಗ್ಗೂರು? ಯಾವ ಊರು? ಜಗ್ಗೂರ್ ಏರ್ಪೋರ್ಟ್ ಅಂತೆ. ನೋಡಿ ಕಾಣಿಸ್ತಾ ಆಯ್ತಾ? ಬರೀ ಇಂತ ಮಾತಾಡೋದೇ ಏರ್ಪೋರ್ಟ್ ಅಂತ ಕಾಣುತ್ತೆ. ಯಾವ್ದು ನಿನ್ನ ಏನೇನೋ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಟೈಮ್ ಆಗೇ ಹೋಯ್ತು. ಲೈಟಿಂಗ್ ಶೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. 6:30 ಆಗೇ ಹೋಯ್ತು. 6:30 6:45 ಆಗೋಯ್ತು. ಸುಳ್ಳಲ್ಲ, ನಿಜವಾಗ್ಲೂ 6:45 ಆದ್ರೆ 6:30 ಆಗಿದೆ, ಇದ್ರಲ್ಲಿ 6:45 ಆಗಿರುತ್ತೆ. ಹಾಗೆ ಹೋಯ್ತು. ಇನ್ನು ಇವಾಗ ಹೆಬ್ಬಾಳ ಫ್ಲೇವರ್ ಇದ್ದೀವಿ, ಏಲಕ್ಕ ಫ್ಲೇವರ್. ಸಾರಿ, ಮತ್ತೆ ಅದಕ್ಕೂ ಹೇಳ್ತಾನೆ ಸುಳ್ಳೆ ಕೇಳ್ತೀಯ, ಏಲಕ್ಕ ಫ್ಲೇವರ್ ಬರೋದು ನಾವು ಅಂತ. 2 ಕಿಲೋಮೀಟರ್ ದೇವನಲ್ಲಿ ಏರ್ಪೋರ್ಟ್ ಐತೆ. ಆಯ್ತು ಬಿಡಪ್ಪ. ಫ್ರೆಂಡ್ಸ್, ನನ್ನ ಚಿಕ್ಕದಕ್ಕೂ ನಮ್ಮ ಮನೆಯವ್ರು ನನಗೆ ರೇಗಿಸ್ತಾ ಇರ್ತಾರೆ, ಚಿಕ್ಕ ಪುಟ್ಟದಕ್ಕೂ ರೇಗಿಸ್ತಾ ಇರ್ತಾರೆ. ಬಟ್ ನನಗೆ ಅದೇ ಖುಷಿ ಅಂತ ಹೇಳ್ಬೋದು. ನನಗೆ ಅವ್ರು ಒಂದು ದಿವಸ ನನ್ನ ಜೊತೆ ಮಾತ್ಬಿಟ್ರೆ ನಿಜವಾಗ್ಲೂ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ನನಗೆ ಅಂತ ಅಲ್ಲ, ಎಲ್ಲರ ಮನೆಯಲ್ಲೂ ಎಲ್ಲ ಲೇಡೀಸ್ಗೂ ಸೊ ಅದೇ ರೀತಿಯೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನಂಗೆ ಗೊತ್ತಿಲ್ಲ, ಏನೋ ನನಗೆ ಮದುವೆ ಆಗಿತ್ತವಿಂದನೂ ನನ್ನ ಹಿಂಗೆ ರೇಗಿಸ್ಕೋತಾ, ನನ್ನ ಅಂದರೆ ರೇಗಿಸಿ ಕೋಪ ಬರ್ಸಿ ನನ್ನ ಜೊತೆ ಜಗಳ ಕಾಯಂಗೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾನೆ ಇರ್ತಾನೆ. ಬಟ್ ನನಗೆ ಅವೆಲ್ಲ ಅವ್ನು ಏನೇ ರೇಗಿಸಿದ್ರೂ ನನಗೆ ಅದೊಂಥರ ಏನೋ ಖುಷಿ ಆಗುತ್ತೆ. ನನಗೂ ಒಂಚೂರು ಸಮಾಧಾನ ಇರುತ್ತೆ. ಅವ್ನು ಡೀಸೆಂಟಾಗಿ ಕೂತ್ಕೊಂಡ್ರೆ ನಿಜವಾಗ್ಲೂ ನನಗೆ ಅವನ ಜೊತೆ ಡ್ರೈವಿಂಗಲ್ಲಿ ಕೂತ್ಕೊಳ್ಳೋಕೆ ಇಷ್ಟನೇ ಆಗಲ್ಲ. ಅವ್ನು ನನಗೆ ಅಂತ ಅಲ್ಲ, ನಮ್ಮ ಜೊತೇಲಿ ಯಾರಿದ್ರೂ ಎಲ್ಲರಿಗೂ ಹಿಂಗೆ ರೇಗಿಸ್ಕೊಳ್ತಾನೆ ಜರ್ನಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಏನು ಗೊತ್ತಿಲ್ಲದೆ ಇರೋದನ್ನೆಲ್ಲ ತೋರಿಸ್ತಾನೆ. ಅಪ್ಪು ಇದಿದು ಅಂತ, ಅದೇ ಖುಷಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ಹೇಳೋದಾಯ್ತಂದರೆ, ನಮ್ಮ ಮನೆಯವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತಲೇ ಹೇಳ್ಬೋದು. ನಾನು ಮದುವೆಗೆ ಮುಂಚೆ ನಾನು ಸ್ಕೂಲ್ ಲೈಫಲ್ಲಿ ಆಗ್ಬೋದು, ಮತ್ತು ಹೈಸ್ಕೂಲ್ ಲೈಫ್ ಎಲ್ಲ ಲೈಫಲ್ಲೂ ಆಗ್ಬೋದು. ನನ್ನ ಮದುವೆಗೆ ಮುಂಚೆ ನಾನು ಬರೀ ಕನಸು ಕಾಣ್ತಿದ್ದೆ ಬಿಟ್ಟರೆ, ನಾನು ಅಲ್ಲೋಗಬೇಕು, ನಾನು ಇಲ್ಲೋಗಬೇಕು, ನಾವು ಅವ್ರ ಥರ ಯಾವಾಗ ಹೋಗೋದು, ಈ ಥರ ಒಂದು ಕನಸಲ್ಲಿ ಕಾಣ್ತಿದ್ದಿದ್ದು ಬಿಟ್ಟರೆ ನಾವು ಹೋಗ್ತೀವೇನೋ ಮುಂದಕ್ಕೆ, ಆ ಥರ ಭ್ರಮೇಲಿ ಬದುಕ್ತಾ ಇದ್ದೆ. ಅವರೆಲ್ಲ ಹೋಗ್ತಾರೆ, ನಮ್ಮ ಮನೆಯಲ್ಲೂ ನಮ್ಮನ್ನು ಕರ್ಕೊಂಡೋಗಿದ್ರೆ ನಾವು ಹೋಗ್ಬೋದಿತ್ತೇನೋ, ಆ ಥರ ಎಲ್ಲ ಕನಸು ಜಾಸ್ತಿ. ಬಟ್ ಆಸೆ ಈಡೇರಿಸೋರು ಯಾರೂ ಇರ್ತಾ ಇರಲಿಲ್ಲ.
ಬಟ್ ನನ್ನ ಮದುವೆ ಆದಮೇಲೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ನನ್ನ ಆಸೆ ಏನೆಲ್ಲ ಇತ್ತು ಎಲ್ಲನೂ ಈಡೇರಿಸಿದ್ರು ನಮ್ಮ ಮನೆಯವರು. ನಾನು ಅಲ್ಲಿ ಹೋಗ್ಬೇಕು ಅಂತ ಬೆಳಗ್ಗೆ ಹೇಳಿದ್ರೆ ಸಂಜೆ ಕರ್ಕೊಂಡು ಹೋಗ್ತಾರೆ. ನನಗೆ ಇಂಥದ್ದು ಬೇಕು ಅಂದಿದ್ದನ್ನ ಇಸ್ಕೊಡ್ತಾರೆ. ಬಟ್ ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲನೂ ಇದ್ದು ಕೂಡ ಏನಕ್ಕೆ ಆ ಥರ ಇತ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಮ್ ಟೈಮ್ನಲ್ಲಿ ನಾವೇನಾದರೂ ಸಡನ್ನಾಗಿ ಏನಾದರೂ ಕೇಳಿದ್ರೆ ನಮ್ಮ ಅಮ್ಮನ ಹತ್ರ ಎಲ್ಲನೂ ಇದ್ದೂ ಅಷ್ಟು ಸಡನ್ನಾಗಿ ಹೋಗಿ ತೆಕ್ಕೊಡ್ಲಿಕ್ಕೆ ವೆಹಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನೋ ಪ್ರಾಬ್ಲಮ್ಗಳು. ಬಟ್ ಇಲ್ಲಿ ನನ್ನ ನಿಜವಾಗ್ಲೂ ದೇವ್ರಂಥ ಗಂಡ ಸಿಕ್ಕಿದ್ದಾನೆ. ನನ್ನ ಆಸೆ ಕನಸು ಎಲ್ಲ ಕ್ಷಣ ಮಾತ್ರದಲ್ಲೇ ಈಡೇರಿಸ್ತಾ ಇದ್ದಾನೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ, ಎಲ್ಲರಿಗೂ ನನ್ನ ಥರ ಗಂಡನೇ ಸಿಗಲಿ ಅಂತ ಕೇಳ್ಕೊತೀನಿ. ಬಟ್ ನಂತರ ಗಂಡ ಅನ್ನೋದಕ್ಕಿಂತ ಎಲ್ಲರಿಗೂ ಒಳ್ಳೆ ಗಂಡಂದಿರು ಸಿಗಲಿ. ಫ್ರೆಂಡ್ಸ್, ಇಲ್ಲಿ ಹೆಂಗೆ ಗೊತ್ತಾ, ಆನೆ ಕಷ್ಟ ಆನೆಗಾದರೆ ಇರ್ಬೇಕು ಕಷ್ಟ ಇರಬೇಕೆ. ನನ್ನ ಕಷ್ಟ ನನಗೆ ಲೈಟಿಂಗ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬಾಧೆ ಬೀಳ್ತಾ ಇದ್ದೆ. ಇವರಿಗೆ ಟೀ ಕುಡಿಬೇಕಂತೆ ಇವಾಗ. ಅಯ್ಯೋ ದೇವ್ರೆ, ಏನು ಹೇಳ್ಬೇಕಂತಾನೆ ಅರ್ಥ ಆಗಲ್ಲ. ನಮ್ಮ ಮನೆಯವರು ಒಂಥರ ಹಠ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ನಾನು ಟೀಗೆ ಹಾಕ್ಬೇಡ ಅಪ್ಪು, ಹೋಗ್ಬಿಡೋಣ ಟೈಮ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಫಸ್ಟ್ ಟೀ ಕುಡಿಯೋಣ ಆಮೇಲೆ ಕರ್ಕೊಂಡೋಗ್ತೀನಿ ನಿಮಗೆ ಅಂತಾರೆ. ನಾನು ಏನು ಬಡ್ಕೋಬೇಕು ಹೇಳಿ ನೀವೇ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ನನಗೆ ಕರ್ಕೊಂಡು ಹೋಗ್ತಿರೋದೇ ಹೆಚ್ಚಿನ ಕೆಲಸ. ಅದರಲ್ಲಿ ಮತ್ತೆ ನೀನು ಟೀ ಕುಡಿಬೇಡ ಅಂತ ಹೇಳ್ತಂದ್ರೆ ಅಷ್ಟೇ, ನೆಕ್ಸ್ಟ್ ಟೈಮ್ ಇನ್ನೆಲ್ಲೂ ಕರ್ಕೊಂಡೇ ಹೋಗಲ್ಲ. ಹಂಗೂ ಹೇಳಿದ್ದೀನಿ, ಬೇಡ ಟೈಮ್ ಆಗೋಗುತ್ತೆ, ಹೋಗೋಣ ಅಂತ. ಹಾಯ್ ಫ್ರೆಂಡ್ಸ್, ನಾನಿವಾಗ ಆದಿಯೋಗಿಗೆ ಬಂದಿದ್ದೀನಿ ನೋಡಿ. ನೀನು ಹಿಂಗೆ ರೇಗ್ಸಿನೇ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ ಹೋಗೋತ್ಲಾಗೆ. ನೋಡಿ ಜನಗಳೇ, ಸುಮ್ಮನಿರಪ್ಪ, ಇನ್ನೂ ಬೇಕಾದಷ್ಟು ದೂರ ಇದೆ. ಬನ್ನಿ ಸರ್, ಇಲ್ಲಿಂದಾನೆ ಇನ್ನು 4 ಕಿಲೋಮೀಟರ್ ಐತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದೇ ಸದ್ಗುರು ಆದಿನಾಥ ಯೋಗಿ ಸದ್ಗುರು ಸನ್ನಿಧಿಗೆ ರೀಚ್ ಆದ್ವಿ ಫ್ರೆಂಡ್ಸ್. ಬಿಟ್ಟಾಗ ನಡೆಯ ಸಾಯ್ತಾನೆ. ಎಷ್ಟು ಚೆನ್ನಾಗಿ ಮಾಡೋರೆ ನೋಡಿ ಸರ್, ಹೋಟ್ಲು ಮಸ್ತಾಗಿ ಮಾಡೋನೆ. ಅದು ಲೈಟಿಂಗ್ಸ್ ಆನ್ ಮಾಡಿದಾನೆ ನೋಡಿ, ಏನು ಚೆನ್ನಾಗಿ ಮಾಡಿದಾನೆ. ಅಟ್ರಾಕ್ಷನ್ ಎಂತರೂ ಇವಾಗ ಇಲ್ಲಿ ಫ್ರೆಂಡ್ಸ್ ತುಂಬಾ ಕತ್ಲಿರೋದ್ರಿಂದ ವಿಡಿಯೋಸ್ ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ ಹೋಗೋ ದಾರಿಯಲ್ಲಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬನ್ನಿ ಜನರೇ, ಹೇಳು ಅದ್ಯಾಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ? ಓ, ಲೈಟ್ ಬಂತು. ಬರೀ ಇಂಥವೇ ಅಲ್ವಾ? ಬರೀ ಇಂಥವೇನಾ ಸರ್? ಸ್ಯಾಟರ್ಡೆ ಸಂಡೇ ಫುಲ್ಲು ಕ್ರೌಡ್ ಇರುತ್ತಂತೆ. ಹೆಜ್ಜೆ ಇಡಕ್ಕಾಗಲ್ಲ, ಆ ಥರ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ಲೈಟಿಂಗ್ಸ್ ಎಲ್ಲ ಸ್ಟಾರ್ಟೇ ಆಗೋಗ್ಬಿಟ್ಟೈತೆ ನಾನು ಬರೋ ಅಷ್ಟೊತ್ತಿಗೆ. ಏನಿಲ್ಲ, 10 ಮಿನಿಟ್ಸ್ ಅಷ್ಟೇ ಲೇಟ್ ಆಗಿರೋದು. ಬಟ್ ಆದರೂ ಲೈಟಿಂಗ್ಸ್ ಎಲ್ಲ ಶುರು ಆಗ್ಬಿಟ್ಟೈತೆ. ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗೆ ಬರಲಿಕ್ಕೆ ಟ್ರೈ ಮಾಡಿದ್ವು ನಾವು ಕೂಡ. ಡೋಲಾ ಪಾರ್ಕಿಂಗ ರೀಚ್ ಆಗೋ ಅಷ್ಟೊತ್ತಿಗಾಗಲೇ ಲೈಟಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನಾನು ರೀಚ್ ಆಗೋ ಅಷ್ಟೊತ್ತಿಗೆ 7:40 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಇಲ್ಲಿ ಆದಿಯೋಗಿಲಿ ಲೈಟಿಂಗ್ ಸ್ಟಾರ್ಟ್ ಆಗೋದು 7:30ಇಂದ 8 o'clock. ಹಾಫ್ ಆನ್ ಅವರ್ ಅಷ್ಟೇ ಇರುತ್ತಂತೆ ಲೈಟಿಂಗ್ಸು. ತುಂಬಾ ಚೆನ್ನಾಗಿರ್ತು. ನಾನು 20 ನಿಮಿಷ ಲೈಟಿಂಗ್ಸ್ ನೋಡಿದ್ರೂ ಪರವಾಗಿಲ್ಲ. ತುಂಬ ಸಮಾಧಾನ ಆಯಿತು. ಒಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಅಂತ ಅನ್ನಿಸ್ತು. ಏನು ಫ್ರೆಂಡ್ಸ್, ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಷ್ಟೊಂದು ನೋವಿದ್ರು ಕೂಡ ಮನಸ್ಸಿನಲ್ಲಿ ತುಂಬ ರಾಶಿ ನೋವುಗಳನ್ನ ಇಟ್ಕೊಂಡಿದ್ರು ಕೂಡ ದೇವಸ್ಥಾನದಲ್ಲಿ ತುಂಬ ಸಮಾಧಾನ ಸಿಗುತ್ತೆ ನನಗೆ. ಬಟ್ ಇಲ್ಲಿ ಆದಿಯೋಗಿಲಿ ಇದು ವಿಗ್ರಹ ಪಕ್ಕವರೆಗೂ ಬಿಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ. ನಾನು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಆದಿಯೋಗಿ ವಿಗ್ರಹ ಪಕ್ಕವರೆಗೂ ನಿಂತ್ಕೊಂಡು ನಾವು ಫೋಟೋಸ್ ಎಲ್ಲ ತೊಗೊಳ್ಬೋದು ಅಂತ. ನೋಡಿ, ನಾನು ಆದಿಯೋಗಿ ಹತ್ರ ಕತ್ಲಿದೆ, ಅಲ್ಲಿ ಲೈಟಿಂಗ್ಸ್ ಆಫ್ ಮಾಡಿಬಿಟ್ರು 8 o'clock ಆಗೋಯ್ತು ಅಂದ್ಬಿಟ್ಟು. ಬಟ್ ಆದರೂ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ ನಾನು.
ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾರ್ಮಲ್ ಡೇಸಲ್ಲೇ ಏನಿಲ್ಲ ಅಂದ್ರೂ ಒಂದು 700ರಿಂದ 800 ಜನ ಇದ್ದರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆಮೇಲೆ ವೀಕೆಂಡ್ಸಲ್ಲಿ ಎಷ್ಟು ಜನ ಇರಬೇಕಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಅದೇ ನಾರ್ಮಲ್ ಡೇಸಲ್ಲಿ ಎಷ್ಟೊಂದು ಜನ ಇದ್ದಾರೆ, ವೀಕೆಂಡಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ. ಬಟ್ ಲೈಟಿಂಗ್ಸ್ ಮಾತ್ರ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಕಲರ್ ಲೈಟಿಂಗ್ಸ್ ಹಾಕ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ ಅದೆಲ್ಲ ನೋಡ್ತಾ ಇದ್ದರೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ತುಂಬಾ ಸಮಾಧಾನ ಆಯಿತು. ಅದಾದಮೇಲೆ ಕೆಳಗಡೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದ ಕಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡಲಿಲ್ಲ. ಅಲ್ಲಂತೂ ದ್ವೀಪಗಳದ್ದು ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ನಿಜವಾಗ್ಲೂ ನಾನು ಎಷ್ಟೊಂದು ಕಡೆ ದೇವಸ್ಥಾನಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಈ ಥರ ಸ್ಮೆಲ್ ನನಗೆ ಸಿಕ್ಕಿದ್ದಿರಲಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ಸಿಗುತ್ತೆ. ಅದು ಒಂಥರ ಸ್ಮೆಲ್ಲು. ನಿಜವಾಗ್ಲೂ ನಾವೆಲ್ಲೋ ದೊಡ್ಡ ದೇವಸ್ಥಾನಕ್ಕೆ ಹೋಗಿ, ಅಂದರೆ ದೊಡ್ಡ ದೇವಸ್ಥಾನ ಮೀನಿಂಗ್ ಬರಲ್ಲ ಅದು, ಏನೋ ಒಂಥರ ಮನಸ್ಸಿಗೆ ಆ ಸ್ಮೆಲ್ಲೇ ಒಂಥರ ಸಮಾಧಾನ ಅನ್ನೋ ಥರ ಅನಿಸುತ್ತೆ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಎಳ್ಳಿಂದು ಉಂಡೆ ಕೊಡ್ತಾರೆ, ದೇವ್ರದ್ದು ಪ್ರಸಾದ ಅಂತ. ಒಂದು ಉಂಡೆ ಚಾರ್ಜ್ 20 ರೂಪಾಯಿ. ತುಂಬ ಪುಟ್ಟು ಎಳ್ಳುಂಡೆ ಕೊಡ್ತಾರೆ. ಬಟ್ ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವಲ್ಲೇ ಎರಡೋ ಮೂರೋ ಉಂಡೆ ತೊಗೊಂಡು 3 ಜನ ತಿಂದ್ಕೊಂಡ್ವಿ. ಮತ್ತು ಲೈಟಿಂಗ್ಸ್ ಎಲ್ಲ ಮುಗ್ದೋಯ್ತಲ್ಲ, ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ನಾವು 5:30ಗೆಲ್ಲ ಇಲ್ಲಿಗೆ ರೀಚ್ ಆಗಂಗೆ ಬಂದಿದ್ರೆ ಇಲ್ಲಿ ಸುತ್ತೂ ಕೂಡ ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ತೊಗೊಳ್ಬೋದಾಗಿತ್ತಲ್ವಾ ಅಂತ ಒಂದು ಕಡೆ ಬೇಜಾರಂತೂ ತುಂಬಾ ಇತ್ತು. ಬಟ್ ಏನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಮಹಾದೇವನ ಸಾಂಗ್ ಹಾಕಿದ್ರು ಫ್ರೆಂಡ್ಸ್. ನಾನು ಅದು ವಿಡಿಯೋ ಅಂದರೆ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಇಲ್ಲಿ ಎಷ್ಟು ಚಂದ ಮಹಾದೇವನ ಮೇಲೆ ಅಂದರೆ ತುಂಬ ಅಪಾರವಾದ ನಂಬಿಕೆ ಇಟ್ಟಿರೋರು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಯಿದ್ರಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂಥರ ಸಮಾಧಾನ ಆಯಿತು ಫ್ರೆಂಡ್ಸ್. ಯಾರೆಲ್ಲ ಬೆಂಗಳೂರಿಗೆ ಬಂದರೆ ಒಂದು ಸರ್ತಿ ಆದಿಯೋಗಿ ಬಂದು ಹೋಗಿ, ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಮ್ಮ ಅಪ್ಪಗೆ ನಾನು ಅದೇ ಹೇಳ್ಕೊಂಡು ಬಂದೆ. ನಾನು ಬರ್ತೀನಿ ಅಂತ ಕೂಡ ಇವತ್ತು ಅಂದ್ಕೊಂಡಿರಲಿಲ್ಲ. ಅಪ್ಪು ಸಡನ್ ಪ್ಲ್ಯಾನ್ ಮಾಡಿ ನನ್ನ ಕರ್ಕೊಂಡು ಬಂದ್ರಿ ಅಲ್ವಾ ಅಂದ್ಬಿಟ್ಟು. ನಮ್ಮ ಅಪ್ಪು ಹಂಗೆ ಇರಬೇಕು, ಏನು ಅಂದ್ಕೊಂಡಿಲ್ವೋ ಸೊ ಅದನ್ನು ಮಾಡಿದಾಗಲೇ ಮನಸ್ಸಿಗೆ ತುಂಬ ಖುಷಿಯಾಗೋದು ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ಫ್ರೆಂಡ್ಸ್, ನಮ್ಮ ಅಪ್ಪುವಿಂದ ನಾನು ತುಂಬ ಪ್ಲೇಸ್ಗಳು ನೋಡ್ತೀನಿ. ಅವನು ಇಲ್ಲದೇ ಇದ್ದರೆ ನಾನು ಇಷ್ಟೆಲ್ಲ ಪ್ಲೇಸ್ಗಳನ್ನ ನೋಡ್ತಿದ್ದೆ ಅಂತ ಕನಸು ಕೂಡ ಕಂಡಿರಲಿಲ್ಲ ನಾನು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನೇನು ಲೈಟಿಂಗ್ಸ್ ಎಲ್ಲ ಕ್ಲೋಸ್ ಆದಮೇಲೆ ಇನ್ನೆಂತ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿ ಪಾರ್ಕಿಂಗ್ ಆಗ್ಬೋದು, ಆಮೇಲೆ ಲೈಕ್ ಅಷ್ಟು ಚೆನ್ನಾಗಿರೋ ಪ್ಲೇಸ್ನ ನೋಡಲಿಕ್ಕೆ ಒಂದು ಎಂಟ್ರಿ ಫೀಸ್ ಆಗ್ಬೋದು, ಯಾವುದೇ ಥರ ಇಲ್ಲ ಫ್ರೆಂಡ್ಸ್. ಎಲ್ಲನೂ ಫ್ರೀ ಬಿಟ್ಬಿಟ್ಟಿದ್ದಾನೆ. ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಸರಿ, ಇನ್ನು ಟೈಮ್ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಡ್ವು ಫ್ರೆಂಡ್ಸ್. ನನಗೆ ಈ ಎಲ್ಲ ಅಂಗಡಿಗಳನ್ನೆಲ್ಲ ನೋಡ್ತಿದ್ರೆ ನನಗೆ ಚಿಕ್ಕ KJ ಗ್ಯಾಪ್ನಿಗೆ ಬರುತ್ತೆ. ನಾವು ಈ ಜಾತ್ರೆ ಹಬ್ಬಗಳಿಗೆ ಹೋಯ್ತಂದ್ರೆ ಓಡೋಗ್ತಿದ್ದೆ ಅಂಗಡಿ ಹತ್ರ. ಅಮ್ಮ ನನಗೆ ಈ ಕೊಡಿಸು, ಅಮ್ಮ ನನಗೆ ಅದು ಕೊಡಿಸು, ಅಮ್ಮ ನನಗೆ ಗೊಂಬೆ ಕೊಡಿಸು ಅಂತ ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು. ಈ ಚಿಕ್ಕ ಮಕ್ಕಳ ಆಟ ಇನ್ನೂ ಬಿಟ್ಟಿಲ್ಲ ನೀನು, ಬಾ ಸಾಕು ಅಂದ್ಬಿಟ್ಟು, ಟೈಮ್ ಆಗಿದೆ ಅಂದ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ಮನೆಗೆ ಬರೋಷ್ಟರೊಳಗೆ 11 o'clock ಆಗೇ ಹೋಯ್ತಲ್ವಾ. ಸೊ ಹಂಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ನಾನು ಆದಿಯೋಗಿಲೇ ವ್ಲಾಗ್ನ ಎಂಡ್ ಮಾಡಿಕೊಂಡೆ ಫ್ರೆಂಡ್ಸ್.